ಅಮೆರಿಕದ ಅತಿ ದೊಡ್ಡ ಯುದ್ಧ ನೌಕೆ ಮೇಲೆ ಇರಾನ್ ಬಹುದೊಡ್ಡ ದಾಳಿಯನ್ನ ಮಾಡಿದೆ. ನೋಡಿ, ಖಂಡಿತವಾಗ್ಲೂ ಅಮೆರಿಕಾಗೆ ಬಹಳ ಹಿಂದೇಟ್ ಅಂತ ಹೇಳ್ಬೋದು. ಇದು ಬೆನ್ನೆಲುಬನ್ನ ಮುರಿದು ಹಾಕಿದೆ ಇರಾನ್. ಇಲ್ಲಿ 100 ಆನೆ ಬಲದ್ದು ಯುದ್ಧ ನೌಕೆ ಅಂತ ಹೇಳ್ಬೋದು. ಇದು ಅಬ್ರಹಂ ಲಿಂಕನ್. ಇದರ ಇತಿಹಾಸ ಇದೆ. ಇದ್ರದ್ದು 5,000 ಸೈನಿಕರು ಇರ್ತಾರೆ ಇದರಲ್ಲಿ. ಸುಮಾರು 4 ಎಕರೆ ಇದೆ ಇದು ಹಡಗು. 1100 ಕಿಲೋಮೀಟರ್ ದೂರದವರೆಗೆ ಹಿಮ್ಮೆಟ್ಟಿಸಿದೆ ಈಗ ಇರಾನ್. ಇದನ್ನ ಬಹುದೊಡ್ಡ ಸೋಲು ಅಂತ ಹೇಳ್ಬೋದು ಅಮೆರಿಕಾಗೆ ಇದು. ನೋಡಿ, ಇದು ಅಬ್ರಹಂ ಲಿಂಕನ್, ಏನು ಅಮೆರಿಕದ ಮಾಜಿ ಅಧ್ಯಕ್ಷರಿದ್ದಾರಲ್ವ, ಅವ್ರ ಹೆಸರಿಟ್ಟಿದ್ದಾರೆ ಇದಕ್ಕೆ. ಇದು ಇಂಧನ ಇಲ್ಲದೆಯೂ 10 ರಿಂದ 20 ವರ್ಷ ಓಡುತ್ತಿದ್ದು ಸಮುದ್ರದಲ್ಲಿ. ಆಮೇಲೆ ಪರಮಾಣು ರಿಯಾಕ್ಟರ್ ಮೇಲೆ ಇದು ಚಲನೆಯಾಗುತ್ತೆ. ಹಲವಾರು ಯುದ್ಧಗಳನ್ನು ಇದು ಗೆದ್ದು ಬಂದಿದೆ ಹಿಂದೆ. ಕೊಲ್ಲಿ ಯುದ್ಧ, ಇರಾಕ್ ಮೇಲಿನ ಯುದ್ಧ, ಆಮೇಲೆ 80 ವಿಮಾನಗಳನ್ನು ಶೇಖರಿಸಿಕೊಂಡಿರುವಂಥ ಒಂದು ಇತಿಹಾಸ ಇದಕ್ಕಿದೆ. ಅಂಥದ್ದನ್ನು ಈಗ ಇರಾನ್ ಹೊಡೆದು ಹಾಕಿದೆ ಅಂತೆ. ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ ಚೀನಾ ಮಾಧ್ಯಮ. ಒಮನ್ ಕೊಲ್ಲಿಯಲ್ಲಿದ್ದ ಅಮೆರಿಕ ಯುದ್ಧ ನೌಕೆ ಇರಾನಿಂದ ಕೇವಲ 350 ಕಿಲೋಮೀಟರ್ ದೂರ ಇತ್ತು. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಬಳಕೆ ಮಾಡ್ಕೊಂಡು ಹೊಡೆದಾಕಿದೆ ಅಂತೆ. 1989ರಲ್ಲಿ ಇದನ್ನು ಲಾಂಚ್ ಮಾಡ್ತಾರೆ. ಇದರಲ್ಲಿ ಹೆಲಿಕಾಪ್ಟರ್ಗಳು, ಸುಮಾರು ಒಂದು 80 ಯುದ್ಧ ವಿಮಾನಗಳೆಲ್ಲ ಇರ್ತವೆ. ವಿಶಾಲವಾದಂಥ ತೇಲುವಂಥ ವಾಯುನೆಲೆ ಇದು. ಅಲ್ಲಿ ವಿದ್ಯುತ್ ಉತ್ಪಾದನೆ ಮಾಡ್ತಾರೆ, ಭದ್ರತೆ ಇರುತ್ತೆ, ನೌಕಾ ಭದ್ರತೆ ಇರುತ್ತೆ, ಎಲ್ಲದಕ್ಕೂ ಕೂಡ ಇದನ್ನು ಬಳಕೆ ಮಾಡ್ತಾರೆ. ಜೊತೆಗೆ 4 ಎಕರೆ ವಿಸ್ತಾರವಾಗಿ ಇರುವಂತಹ ಒಂದು ಹಡಗಿದು. 5,000 ಸೈನಿಕರು ಒಳಗಡೆ ಇರ್ತಾರಂತೆ. ನೋಡಿ ಎಷ್ಟು ವಿಶಾಲವಾಗಿದೆ. ಅದನ್ನೇ ಇರಾನ್ ಹೊಡೆದು ಹಾಕಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಅಮೇರಿಕಾಗೆ ಅಸಲಿ ಆಟ ಶುರುವಾಗಿದೆ ಅಂತ ಅನ್ನಿಸ್ತಾ ಇದೆ. ನಡುಗಿಸ್ತಾ ಇದೆ ಅಮೇರಿಕಾದನ್ನು ಈಗ ಇರಾನು. ಈ ಯುದ್ಧ ನೌಕೆನ ಏನಾದರೂ ಅವ್ರು ಕಳ್ಕೊಂಡಿದ್ದು ನಿಜಾನೇ ಆದರೆ ಇರಾನ್ ಇಲ್ಲಿ ಅರ್ಧ ಯುದ್ಧ ಗೆದ್ದಂಗೆ, ಅಮೇರಿಕಾ ತನ್ನ ಬಲವನ್ನು ಕಳೆದುಕೊಂಡಂಗೆ ಅಂತ ಅರ್ಥ. ಬಟ್ ಅಮೇರಿಕಾ ಅದನ್ನು ತಳ್ಳಿ ಹಾಕಿದೆ.